A very warm good morning to everyone. So welcome to day 4. In the previous day 1 and day 2 we already discussed that in the day 1 what are the important words in economics. If you have to understand economics, those words are very important in economics. And the day 2 different type of economies we already discussed that. It means a socialistic economy, capitalistic economy and mixed economy with the different countries. So today's class very important for why economics is important and why we have to study economics. ಈಗಾಗಲೇ ನಾವು ಡೇ 1 ಮತ್ತು ಡೇ 2ರಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಹತ್ತರವಾದ ಪದಗಳ ಅರ್ಥವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಆ ಪದಗಳ ಅರ್ಥ ಗೊತ್ತಿದ್ದಾಗ ಮಾತ್ರ ನಾವು ಅರ್ಥಶಾಸ್ತ್ರವನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಅದಾದ ನಂತರ ಡೇ 2ಅಲ್ಲಿ ನಾವೇನು ಮಾಡಿದ್ವಿ, ವಿವಿಧ ರೀತಿಯ ಆರ್ಥಿಕತೆಯಲ್ಲಿರುವಂತಹ ಕೆಲವು ಯಾವುದು ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂಥ ಯಾವುದರ ರಾಷ್ಟ್ರವನ್ನು ನಾನು ಬಂಡವಾಳಶಾಹಿ ರಾಷ್ಟ್ರ ಅಂತ ಕರಿಬೇಕು, ಯಾವ ರಾಷ್ಟ್ರವನ್ನು ನಾನು ಸಮಾಜವಾದಿ ರಾಷ್ಟ್ರ ಅಂತ ಕರಿಬೇಕು, ಈ ರೀತಿಯಾಗಿ ಅನೇಕ ರಾಷ್ಟ್ರಗಳ ಒಂದು ಎಕ್ಸಾಂಪಲ್ನ ತೊಗೊಂಡು ನಾವು ಈಗಾಗಲೇ ಏನು ಮಾಡಿದ್ದೀವಿ, ಡೇ 2ರಲ್ಲಿ ಅನೇಕ ರೀತಿಯ ಆರ್ಥಿಕತೆಗಳನ್ನು ಅಧ್ಯಯನ ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಎಕನಾಮಿಕ್ ಬ್ರಿಡ್ಜ್ ಕೋರ್ಸ್ 2020. In this class we are mainly going to discuss that why we have to study economics in our everyday life. ಯಾಕೆ ನಾವು ಪ್ರತಿನಿತ್ಯ ಜೀವನದಲ್ಲಿ ಆರ್ಥಿಕತೆಯನ್ನು ಅಥವಾ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ, ಅದರ ಮಹತ್ವ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ಎಕಾನಮಿಯಲ್ಲಿ ಏನೆಲ್ಲ ಇದೆ. ನಮಗೆ ಅರ್ಥಶಾಸ್ತ್ರ ಅಂತಂದ ತಕ್ಷಣ ಕೇವಲ ಸರಕು ಮತ್ತು ಸೇವೆಗಳ ಮೇಲೆ ಅಧ್ಯಯನ ಮಾಡುವಂಥದ್ದಲ್ಲ, ಅಥವಾ ಕೇವಲ ಯಾವುದೋ ಒಂದು ಕಂಪನಿಯ ಬಗ್ಗೆ ಅಧ್ಯಯನ ಮಾಡುವಂಥದ್ದಲ್ಲ, ಕೇವಲ ಭಾರತದ ಆರ್ಥಿಕತೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದಲ್ಲ. ಸೊ ಎಕಾನಮಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸಿಸ್ಟಮ್ ವಿಚ್ ಪ್ರೊವೈಡ್ಸ್ ಪೀಪಲ್ the means to work and earn a living. This is very important. Here it is a system which provides the people. Obviously in the economy the household sector is always providing the people to work and they have to earn something in the economy. For example, here also labor and here also so many labors are there, and in last also so many labors are there. So it's considered to the agriculture, this is the manufacturing, and last one is the IT or corporate ಸೆಕ್ಟರ್. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಆರ್ಥಿಕತೆ ಅಂತಂದರೆ ಏನಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಆರ್ಥಿಕತೆ ಅಂದರೆ ಕೇವಲ GDP ಬಗ್ಗೆ ಅಧ್ಯಯನ ಮಾಡುವಂಥದ್ದಲ್ಲ, ಕೇವಲ ರಾಷ್ಟ್ರೀಯ ಒಂದು ಬಂಡವಾಳದ ಬಗ್ಗೆ ಆಗಿರಬಹುದು ಅಥವಾ ಆದಾಯದ ಬಗ್ಗೆ ಅಧ್ಯಯನ ಮಾಡುವಂಥದ್ದಲ್ಲ. ಅದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆರ್ಥಿಕತೆ ಅಂತಂದರೆ ಇದು ಜನರನ್ನು ಒದಗಿಸ್ಕೊಡ್ತಾ ಇದೆ. ಯಾಕೆ ಜನರನ್ನು ಒದಗಿಸ್ಕೊಡ್ತಾ ಇದೆ ಅಂತಂದರೆ, ಅವರು ಕೆಲಸ ಮಾಡಿ ಏನನ್ನಾದರೂ ಕೂಡ ಸಂಪಾದನೆ ಮಾಡಲಿಕ್ಕೋಸ್ಕರ. ಇಲ್ಲಿ ನೋಡಿ 3 ಪಿಕ್ಚರ್ಸ್ಗಳಲ್ಲಿ ಕೂಡ ಏನು ತೋರಿಸ್ಕೊಡ್ತಾ ಇದ್ದೀವಿ ಅಂತಂದರೆ, ಮೊದಲನೇ ಪಿಕ್ಚರ್ಲಿ ಒಬ್ಬ ರೈತ ಇದ್ದಾನೆ, ಎರಡನೇದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯಾವುದೋ ಒಂದು ಕೈಗಾರಿಕೆಗಳಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ, ಮೂರನೇದರಲ್ಲಿ ಯಾರೊಬ್ಬರು ಲ್ಯಾಪ್ಟಾಪ್ ಇಟ್ಕೊಂಡು ಏನು ಜನವನ್ನು ಕೆಲಸ ಮಾಡ್ತಾರೆ, ಅಂದರೆ IT ಸೆಕ್ಟರ್ ಆಯಿತು, ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಆಯಿತು, ಇದು ಅಗ್ರಿಕಲ್ಚರ್ ಸೆಕ್ಟರ್ ಆಯಿತು. ಈ ರೀತಿಯಾಗಿ ಬೇರೆ ಬೇರೆ ಸ್ತರಗಳಲ್ಲಿ ಅಥವಾ ಬೇರೆ ಬೇರೆ ವಲಯಗಳಲ್ಲಿ ಜನನು ತಮ್ಮನ್ನು ಏನು ಮಾಡಿದ್ದಾರೆ, ತೊಡಸ್ಕೊಂಡಿದ್ದಾರೆ. ಆ ಒಂದು ಮೂಲದ ಪ್ರಕಾರ ಅದರ ಮೂಲಕ ಅವ್ರು ಏನು ಮಾಡ್ಕೋತಾ ಇದ್ದಾರೆ ರೀ, ತಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾದಂಥ ಹಣವನ್ನು ಏನು ಮಾಡ್ತಾ ಇದ್ದಾರೆ, ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಆರ್ಥಿಕತೆಯಲ್ಲಿ ಯಾರು ಇಂಪಾರ್ಟೆಂಟ್ ಅಂತ ಆಯಿತು ನನಗೆ, ದ ಪೀಪಲ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಡೇ ಎಕನಾಮಿಕ್ಸ್. ಇಸ್ ಇಟ್ ಕ್ಲಿಯರ್? ದ ಸೆಕೆಂಡ್ ಒನ್ ಈಸ್ ಪಾರ್ಟ್ಸ್ ಆಫ್ ಎಕನಾಮಿಕ್ಸ್. ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದಾಗ ಕೇವಲ ಮಾನವರು ಮಾತ್ರ ಇಲ್ಲ, ಇಲ್ಲಿ ಅನೇಕ ರೀತಿಯ ದ ಮೆನಿ ಪಾರ್ಟ್ಸ್ ಆಫ್ ಇನ್ ದ ಎಕನಾಮಿಕ್ಸ್, ಇವು ಎಲ್ಲದ್ರ ಬಗ್ಗೆಯೂ ಕೂಡ ಅಧ್ಯಯನ ಮಾಡುವಂಥದ್ದೇ ಆರ್ಥಿಕತೆ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಪಿಕ್ಚರ್ ಈಸ್ ಶೋಯಿಂಗ್ ದ್ಯಾಟ್ ಅ ಟ್ರ್ಯಾಡಿಷನಲ್ ಕಲ್ಚರ್, maybe from Meghalaya or Jammu and Kashmir and some other cities. This show the traditional. And second one is your Ganesha festival, and the third one is a very important is IPL. It means economy have the many parts. Even we are earning income from the IPL also, we are earning income from the festival also, we are earning income from the some other traditionals also. It means each and everything again comes to under the economics only. ಆರ್ಥಿಕತೆಯ ಭಾಗಗಳು ಯಾವುವು ಅಂತ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಆರ್ಥಿಕತೆ ಅಂತಂದರೆ ಕೇವಲ ಒಂದಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ.
ಇಲ್ಲಿ ನೋಡಿ ಯಾವುದೋ ಒಂದು ರಾಜ್ಯದ ಅಥವಾ ಯಾವುದೋ ಒಂದು ಸಮುದಾಯದ ಒಂದು ಏನು ತೋರಿಸ್ಕೊಡ್ತಾ ಇದ್ದಾರೆ, ಅವರು ಸಂಪ್ರದಾಯವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಎರಡನೇದಾಗಿ ಗಣೇಶ ಸಂಭ್ರಮವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಮೂರನೇದಾಗಿ IPL ಅನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಈ ಎಲ್ಲ ಮೂಲಗಳಿಂದಲೂ ಕೂಡ ನನಗೆ ಆದಾಯ ಬರ್ತಾ ಇದೆ. ಈ ಎಲ್ಲ ಮೂಲಗಳಲ್ಲೂ ಕೂಡ ಮನುಷ್ಯ ಏನಾಗಿದ್ದಾನೆ, ಪಾಲ್ಗೊಂಡಿದ್ದಾನೆ. IPL ಇಂದನೂ ಕೂಡ ನನಗೆ ಆದಾಯ ಬರ್ತಾ ಇದೆ, ಗಣೇಶ ಫೆಸ್ಟಿವಲಿಂದನೂ ಕೂಡ ನನಗೆ ಆದಾಯ ಬರ್ತಾ ಇದೆ, ಮತ್ತು ಈ ರೀತಿ ಸಂಸ್ಕೃತಿಗಳಿಂದಲೂ ಕೂಡ ಆದಾಯ ಬರ್ತಾ ಇದೆ. ಸರ್ ಹೇಗೆ ಆದಾಯ ಬರುತ್ತೆ? ಆಬ್ವಿಯಸ್ಲಿ ಇವರು ಆಡ್ತಾ ಇದ್ದಾರೆ ಅಂತಂತಂದರೆ ನಾವೆಲ್ಲೋ ಕೂತ್ಕೊಂಡು ಟಿ ವಿಯಲ್ಲಿ ಏನು ಮಾಡ್ತಾ ಇದ್ವಿ, IPL ಮ್ಯಾಚ್ಗಳನ್ನು ನೋಡ್ತಾ ಇದ್ವಿ, ಬೆಟ್ಟಿಂಗನ್ನು ಆಡ್ತಾ ಇದ್ವಿ, ಅಥವಾ ಇನ್ನೇನೋ ಮಾಡ್ತಾ ಇದ್ವಿ. ಸೊ ಟಿ ವಿ ನೋಡ್ತಾ ಇದ್ವಿ ಅಂತಂದರೆ ಎಂಡ್ ಆಫ್ ದಿ ಮಂತ್ನ ಅದಕ್ಕೆ ಪೇ ಮಾಡಲೇಬೇಕಲ್ಲ. DTH ಆಗಿರ್ಬೋದು, ವಿಡಿಯೋಕಾನ್ ಆಗಿರ್ಬೋದು, ಅಥವಾ ಸನ್ ಡೈರೆಕ್ಟ್ ಆಗಿರ್ಬೋದು, ಪೇ ಮಾಡ್ತಾ ಇದ್ದೀವಲ್ಲ ಸ್ಯಾಟಲೈಟ್ ಮೂಲಕ. ಸೊ ಹಾಗಾಗಿ ಇನ್ಕಮ್ ಹೋಗ್ತಾ ಇದೆ. ಮತ್ತು ಗಣೇಶ ಫೆಸ್ಟಿವಲ್ ಬಂತಂತಂದರೆ ಏನಾಗ್ತೆ, ಎಲ್ಲರೂ ಕೂಡ ಹೊಸ ಬಟ್ಟೆಗಳನ್ನು ಕೊಂಡ್ಕೊಳ್ತೀವಿ, ಪಟಾಕಿಗಳನ್ನು ಕೊಂಡ್ಕೋತೀವಿ, ಆ ದೇವರ ಮೂರ್ತಿಗಳನ್ನು ಕೊಂಡ್ಕೋತೀವಿ. ಹೀಗಾಗಿ ಏನಾಗ್ತಾ ಇದೆ, ಇಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ದೆನ್ ಅನೇಕ ರೀತಿಯ ಸಂಪ್ರದಾಯಗಳಂತಿದ್ದಾವೆ. ಆದ ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಇನ್ಯಾವುದೋ ಹಬ್ಬಗಳು ಬಂದಾಗ ನಾವೇನು ಮಾಡ್ತಾ ಇದ್ದೀವಿ, ಹಣವನ್ನು ಟ್ರಾನ್ಸಾಕ್ಷನನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಮೂಲಗಳಿಂದಲೂ ಕೂಡ ಆರ್ಥಿಕತೆಗೆ ಏನಾಗ್ತಾ ಇದೆ ರೀ, ಹಣ ಹರಿದು ಬರ್ತಾ ಇದೆ. ದ ವೈಟಲ್ ಫಂಕ್ಷನ್ ಆಫ್ ಎಕಾನಮಿ. ಹಾಗಿದ್ರೆ ಆರ್ಥಿಕತೆಯಲ್ಲಿ ಮುಖ್ಯವಾಗಿ ಯಾವೆಲ್ಲ ಕಾರ್ಯಗಳು ನಡೀತವೆ? ವಾಟ್ ಆರ್ ದ ಇಂಪಾರ್ಟೆಂಟ್ ವೈಟಲ್ ಫಂಕ್ಷನ್ಸ್ ಆರ್ ವರ್ಕ್ ಇನ್ ಎಕಾನಮಿ? ದೇರ್ ಈಸ್ ಕಂಪ್ಲೀಟ್ಲಿ 3 ಇಂಪಾರ್ಟೆಂಟ್ ಫಂಕ್ಷನ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ದ ಪ್ರೊಡಕ್ಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. It means we have to produce everyday life, maybe it's a good or services. Every day we are producing something in a economy, and that will go to the consumption. It means production is nothing but firms. Industries are comes here. Consumption is nothing but here will be the household sector will become. Last one is a capital formation. For the producing some goods and services for the production, we have to invest something here, the capital formation. How we are divide our capital? It means we have 3 sectors: agriculture sector and industry sector. Third one is a service sector. How your capital will be divided in the all 3 sectors, that is called the capital formation in India. These are the 3 important vital functions of an economy. First one is a production, consumption, and third one is a capital formation. These all are including, finally we will get the economy in a nation. Is it clear? ನಾವೀಗಾಗಲೇ ಏನು ಮಾಡ್ತಾ ಇದ್ದೀವಿ, ಆರ್ಥಿಕತೆಯ ಬಗ್ಗೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಸರ್ ಹಾಗಿದ್ರೆ ಆರ್ಥಿಕತೆ ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೆ ಅಥವಾ ಕೆಲಸವನ್ನು ಮಾಡುತ್ತೆ ಅಂತ ನೋಡೋದಾದರೆ, ಮುಖ್ಯವಾಗಿ ಆರ್ಥಿಕತೆಯಲ್ಲಿ ನಾವು 3 ರೀತಿಯ ಕೆಲಸಗಳನ್ನು ನೋಡ್ತಾ ಇದ್ದೀವಿ ರೀ. ಮೊದಲೇದಾಗಿ ಯಾವ್ದು ನೋಡ್ತಾ ಇದ್ದೀವಪ್ಪ ಅಂತಂತಂದರೆ ಉತ್ಪಾದನೆ. ದ ಪ್ರೊಡಕ್ಷನ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ, ಅಲ್ಲಿ ಏನೋ ಒಂದು ಉತ್ಪಾದನೆ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಜೀವನದಲ್ಲಿ ನಮಗೆ ಬೇಕಾದಂಥ ಅನೇಕ ಸರಕು ಸೇವೆಗಳನ್ನು ಯಾರು ಮಾಡ್ತಾ ಇದ್ದಾರೆ ರೀ, ಉದ್ಯಮ ಸಂಸ್ಥೆಗಳಾಗಿರ್ಬೋದು ಅಥವಾ ಕೈಗಾರಿಕೆಗಳು ಏನು ಮಾಡ್ತಾ ಇದ್ದಾವೆ, ಅವುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಎರಡನೇದಾಗಿ ಬರುವಂಥದ್ದು ಯಾವುದ್ರಿ, ನನಗೆ ಅನುಭೋಗ. ಅಂದರೆ ಅವ್ರು ಯಾವುದಕ್ಕೋಸ್ಕರ ಉತ್ಪಾದನೆ ಮಾಡ್ತಾ ಇದ್ದಾರೆ, ನಾವು ಅದನ್ನು ಕೊಂಡ್ಕೋತೀವಿ ಅಥವಾ ಅದನ್ನು ಅನುಭೋಗಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಮಾಡಿದ್ದೇನಾಗುತ್ತೆ, ಇಲ್ಲಿ ಅನುಭೋಗ ಆಗುತ್ತೆ. ಆಮೇಲೆ ಫೈನಲ್ ಆಗಿ ಬರುವಂಥದ್ದು ಯಾವ್ದು ಬರ್ತಾ ಇದೆ, ನನಗೆ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕರಿತೀವಿ. ಅಂದರೆ ಬಂಡವಾಳದ ಹೂಡಿಕೆಯಲ್ಲಿ ಯಾವ ವಲಯಗಳಿಗೆ ನಾನು ಎಷ್ಟೆಷ್ಟು ಹಣವನ್ನು ಹೂಡಿಕೆ ಮಾಡಿದ್ದೀನಿ ಅನ್ನೋದನ್ನು ಏನಾಗುತ್ತೆ, ಅದು ಕ್ಯಾಪಿಟಲ್ ಫಾರ್ಮೇಷನಲ್ಲಿ ಬರುತ್ತೆ. ಈ 3 ಕಾರ್ಯಗಳು ಸೇರಿ ಕೊನೆಯದಾಗಿ ಬರುವಂಥದ್ದು ನನಗೆ ಆರ್ಥಿಕತೆ ಅಂತ ಏನು ಮಾಡ್ತಾ ಇದ್ದೀನಿ, ನಾನು ಕರೀತಾ ಇದ್ದೀನಿ. ಇಲ್ಲಿ ಪ್ರೊಡಕ್ಷನಲ್ಲಿ ಖಾಸಗಿ ವ್ಯಕ್ತಿಗಳು ಬರ್ತಾರೆ, ಇಲ್ಲಿ ಹೌಸ್ ಹೋಲ್ಡ್ ಅಂತ ಇರ್ತೀನಿ, ಅಂದರೆ ನಮ್ಮ ಮನೆಯಲ್ಲಿ ಇರುವಂಥದ್ದು ನಾವೇನು ಮಾಡ್ತಾ ಇದ್ದೀವಿ ರೀ, ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಕ್ಯಾಪಿಟಲ್ ಫಾರ್ಮೇಷನಲ್ಲಿ ಗೌರ್ಮೆಂಟ್ ಕೂಡ ಬರುತ್ತೆ, ಪ್ಲಸ್ ಪ್ರೈವೇಟ್ ಕೂಡ ಬರುವಂಥದ್ದು. In the next slide, why study economics? Why we have to study economics? Why economics is important? So what is the useful of the economics? If I study economics in PU level also, if I study economics in a degree also, if I study economics in a post graduation also, what are the opportunities we will get in the industry sector also, and in the some banking sector also, and some other sector also. So here, why study economics? I gave answer here. The first one is the main reason for the study of economics can be simplified to a single word that is very important, is scarcity. Based on this only, we can also write a 300 pages or 400 pages, because only one word can describe your economics. Scarcity is nothing but, for example, this picture is showing that. What is this picture? F means full, E means empty. I hope you people are always observe, at least for when you are fill your petrol,
in a bunk. So when you fill the full tank, definitely it shows the F. If petrol will be the empty in your tank, it will shows the E. It means sometimes we people are facing E because of the scarcity. Availability will be the very less in the economy, or we don't have the money. Because of the scarcity of money, sometimes we'll face this one, right? All the people are not get to ready to this situation in the economy. Not only a petrol, many goods and services are scarcity in the nature. Because why we are facing the scarcity of resources? The only reason is our wants are unlimited. Our wants are unlimited. It means we have approximately 138 crore population right now in India. According to the 2020's data, right now we have the 138 crore people in India, but every day we are producing something or some goods and services in the economy that are not matched to our demands. Our demands are not matched to the supply. It means SS is not equal to the DD. If SS is not equal to the DD, definitely we are facing the scarcity problem in the economy. For example, you people are demanding more than 10 Royal Enfield bike, but in a producer they are able to supply only 5 Royal Enfield bike in the nature, then your people scarcity of resources. Why always gold prices are increases in the economy? Why always petrol prices are increases in the economy? Why always diamond prices are increases in the economy? Why not water prices are increase in the economy is always constant or decreases in the economy? Because availability of water is very high in the economy, but availability of gold is very less, availability of petrol is very less, availability of demand is very less, or diamond is very less. That's why we are facing the scarcity of resources in the economy. It means our wants are unlimited, but resources are very less in the nature. That's why we are facing the scarcity resources. Because of the scarcity resources, we have to study economics. Is it clear? Based on the demand and supply analysis, we will discuss in the first year economics. ಸೊ ಯಾಕೆ ಆರ್ಥಿಕತೆಯನ್ನು ಅಥವಾ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಕೇಳೋದಾದರೆ ಒಂದೇ ಒಂದು ಆನ್ಸರ್ ಯಾವುದಪ್ಪ ಅಂತಂತಂದರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳು, ಅಥವಾ ಸ್ಕೇರ್ಸಿಟಿ ಅಂತಂದರೆ ಏನಂತ ಕರಿತಾ ಇದ್ದೀವಿ, ಕೊರತೆ ಅಂತಿದ್ದೀವಿ. ಎಷ್ಟೋ ಸಾರಿ ನೋಡ್ತಾ ಇದ್ದೀವಿ ATM ಮುಂದ್ಗಡೆ ಆಗಿರ್ಬೋದು ಅಥವಾ ಬ್ಯಾಂಕ್ ಮುಂದ್ಗಡೆ ಕ್ಯೂವನ್ನು ಹಚ್ಚಿರ್ತಾರೆ. ಯಾಕೆ ಕ್ಯೂವನ್ನು ಹಚ್ತಾ ಇದ್ದಾರೆ? ಅವ್ರಿಗೇನು ಕೆಲಸ ಇಲ್ವಾ? ಯಾಕೆ ಕ್ಯೂ ಹಚ್ತಾ ಇದ್ದಾರೆ ಅಂತಂದರೆ ನಮ್ಮ ಬೇಡಿಕೆಗಳು ಏನಾಗಿದ್ದಾವೆ ರೀ, ಅಧಿಕವಾಗಿದ್ದಾವೆ. ಒಂದಾದ್ಮೇಲೆ ಇನ್ನೊಂದು ಬೇಕನ್ಸುತ್ತೆ. ಇವತ್ತು ನಾನೇನಾದರೂ ಸುಜುಕಿ ಬೈಕ್ ತೊಗೊಂಡ್ರೆ ನಾಳೆ ರಾಯಲ್ ಎನ್ಫೀಲ್ಡ್ ತೊಗೋಬೇಕನ್ಸುತ್ತೆ, ನಾಳೆ ಇನ್ಯಾವುದೋ ಹಯಾ ಬಜಾರ್ ತೊಗೋಬೇಕನ್ಸುತ್ತೆ. ಇಟ್ ಮೀನ್ಸ್ ಒಂದು ಬಯಕೆ ತೀರಿದ ನಂತರ ಇನ್ನೊಂದು ಬಯಕೆ ನನಗೆ ಏನಾಗ್ತಾ ಇದೆ, ಬರ್ತಾ ಇದೆ. ನಮ್ಮಲ್ಲಿರುವಂಥ ಬಯಕೆಗಳು, ಅವ್ರ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತಂತಂದರೆ ನಮ್ಮಲ್ಲಿರುವಂಥ ಬಯಕೆಗಳು ಏನಾಗಿದ್ದಾವೆ ರೀ, ಅಪರಿಮಿತವಾಗಿದ್ದಾವೆ. ಅದಕ್ಕೆ ಯಾವುದೇ ಮಿತಿ ಇಲ್ಲ. ಒಂದಾದ ನಂತರ ಅದು ಒಂದು ಏನಾಗ್ತಾ ಹೋಗ್ತಾ ಇದೆ, ಬೆಳೀತಾನೆ ಹೋಗ್ತಾ ಇದೆ. ಬಟ್ ಅದಕ್ಕೆ ಮ್ಯಾಚ್ ಆಗುವಂಥ ಸರಕು ಮತ್ತು ಸೇವೆಗಳು ನಮ್ಮಲ್ಲಿ ಅಷ್ಟು ಪ್ರಮಾಣದಲ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಾನು 10 ಬೈಕ್ಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಕೇವಲ 5 ಮಾತ್ರ ಅವರು ಸಪ್ಲೈ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅಷ್ಟು ಸಂಪನ್ಮೂಲಗಳು ಮಾತ್ರ ನಮ್ಮಲ್ಲಿದ್ದಾವೆ. ಹಾಗಾಗಿ 10 ಈಸ್ ನಾಟ್ ಈಕ್ವಲ್ ಟು 5 ಅಂತ ಕರಿಬೋದಾಗಿದೆ. ಒಂದು ವೇಳೆ ನಾನು 10 ಬೈಕನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಅವರು ಕೂಡ 10 ಸಪ್ಲೈ ಮಾಡಿದರೆ ದೇರ್ ಈಸ್ ನೋ ಪ್ರಾಬ್ಲಮ್, ನನಗೆ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಬಟ್ ಅಧಿಕ ಸಂಖ್ಯೆಯಲ್ಲಿ ನಾವು ಬೇಡಿಕೆ ಮಾಡ್ತಾ ಇದ್ದೀವಿ, ಬಟ್ ಅಷ್ಟು ಪೂರೈಕೆ ಮಾಡಲಿಕ್ಕೆ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳು ಇಲ್ಲ. ಹಾಗಾಗಿ ಪ್ರತಿ ಸಾರಿಯೂ ಕೂಡ ಬಂಗಾರದ ಬೆಲೆಗಳು ಏರಿಕೆ ಆಗುತ್ತೆ, ಪ್ರತಿ ಸಾರಿ ನಮ್ಮ ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತೆ, ಮತ್ತು ಅನೇಕ ದವಸ ಧಾನ್ಯಗಳ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ದಿನನಿತ್ಯ ಜೀವನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಬೇಡಿಕೆನ ಹೆಚ್ಚು ಮಾಡ್ತಾ ಇದ್ದೀವಿ. ಯಾಕಂತಂದರೆ 2020 ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಇವತ್ತಿರುವಂಥ ಜನಸಂಖ್ಯೆ 138 ಕೋಟಿ. ಆ 138 ಕೋಟಿಗಳಿಗೂ ಜನಗಳು ಕೂಡ ನಾವೇನು ಮಾಡಬೇಕಾಗಿದೆ, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾಗಿದೆ. ಹಾಗಾಗಿ ಬೇಡಿಕೆ ಜಾಸ್ತಿ ಇರುವುದರಿಂದ ಅಥವಾ ನಮ್ಮ ಬಯಕೆಗಳು ಜಾಸ್ತಿ ಇರುವ ಒಂದು ಕಾರಣದಿಂದಾಗಿ ಆರ್ಥಿಕತೆಯಲ್ಲಿ ನಾವು ಎಲ್ಲರಿಗೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ, ಸ್ಯಾಟಿಸ್ಫೈಡ್ ಮಾಡಲಿಕ್ಕಾಗೋದಿಲ್ಲ.
ಕಾರಣ ಒಂದೇ, ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಏನಾಗಿದ್ದಾವೆ ರೀ, ಕೊರತೆಯಲ್ಲಿದ್ದಾವೆ. ಹಾಗಾಗಿ ನಾವು ಬ್ಯಾಂಕ್ ಮುಂದ್ಗಡೆ ಆಗಿರ್ಬೋದು, ATM ಮುಂದ್ಗಡೆ ಆಗಿರ್ಬೋದು, ಏನನ್ನು ನೋಡ್ತಾ ಇದ್ದೀವಿ, ಕ್ಯೂಗಳನ್ನು ನೋಡ್ತಾ ಇದ್ದೀವಿ. ಅಂತಂತಂದರೆ ನಮ್ಮ ಬೇಡಿಕೆಗಳು, ATMಲ್ಲಿ ಹಣ ತೆಗಲಿಕ್ಕೆ ತುಂಬ ಜನ ರೆಡಿ ಇದ್ದಾರೆ, ಬಟ್ ಇರುವಂಥ ATM ಏನಾಗಿದೆ, ಒಂದೇ ಇದೆ. ಬ್ಯಾಂಕಲ್ಲಿ ಎಲ್ಲರೂ ಕೂಡ ಡೆಪಾಸಿಟ್ ಮಾಡ್ಬೇಕು ಅನ್ಕೋತಿದ್ದಾರೆ, ಬ್ಯಾಂಕಲ್ಲಿ ಎಲ್ಲರೂ ಕೂಡ ಹಣವನ್ನು ತೆಗಿಬೇಕಂತಿದ್ದಾರೆ, ಬಟ್ ಬ್ಯಾಂಕಲ್ಲಿ ಕೆಲಸ ಮಾಡೋರು ತುಂಬ ಕಡಿಮೆ ಜನ ಇದ್ದಾರೆ, ಇರೋದು ಒಂದೇ ಬ್ಯಾಂಕ್ ಇದೆ. ಹಾಗಾಗಿ ನಮ್ಮಲ್ಲಿರುವಂಥ ಸರಕು ಮತ್ತು ಸೇವೆಗಳು ಕಡಿಮೆ ಪ್ರಮಾಣದಲ್ಲಿದ್ದಾವೆ, ಆದರೆ ನಮ್ಮ ಬೇಡಿಕೆಗಳು ಏನಾಗಿಬಿಟ್ಟಿದ್ದಾವೆ, ಅಪರಿಮಿತವಾಗಿದ್ದಾವೆ. ಹಾಗಾಗಿ ನಾವು ಕೊರತೆ ಎಂಬ ಒಂದು ಸಮಸ್ಯೆಯನ್ನು ಆರ್ಥಿಕತೆಯಲ್ಲಿ ಅಧ್ಯಯನ ಮಾಡ್ತೀವಿ. ಈ ಒಂದು ಕಾರಣದಿಂದಾಗಿ ನಾವು ಆರ್ಥಿಕತೆಯನ್ನು ಅಥವಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ವಿ. ಇದರ ಮೇಲ್ಗಡೆ ನಮಗೆ ಅನೇಕ ಥಿಯರಿಗಳು ಬರ್ತವೆ, ಅನೇಕ ಸಿದ್ಧಾಂತಗಳು ಬರ್ತವೆ, ಅವುಗಳನ್ನು ನಾವು ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್, ಸ್ಕೇರ್ಸಿಟಿ ಅಂತಂದರೆ ಏನು? ಇಲ್ಲೊಂದು ಡೈಗ್ರಾಮ್ ಕೊಟ್ಟಿದ್ದಾರೆ ಅವರು, ಅದಕ್ಕೂ ಮುಂಚೆ ಆ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳೋಣ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಕೇರ್ಸಿಟಿ? ಸ್ಕೇರ್ಸಿಟಿ ಇಸ್ ನಥಿಂಗ್ ಬಟ್ ಇಟ್ ರೆಫರ್ಸ್ ಟು ದ ಲಿಮಿಟೇಷನ್ಸ್ ಆಫ್ ಸಪ್ಲೈ ಇನ್ ರಿಲೇಷನ್ ಟು ದ ಡಿಮ್ಯಾಂಡ್ ಫಾರ್ ಅ ಕಮೋಡಿಟಿ. ಎಕನಾಮಿಕ್ಸ್ ಈಸ್ ಕನ್ಸರ್ನ್ಡ್ ವಿತ್ ದ ಸೆಲೆಕ್ಷನ್ ಆಫ್ ದ ಕಮೋಡಿಟಿ ಅಂಡರ್ ದ ಕಂಡೀಷನ್ ಆಫ್ ಸ್ಕ್ಯಾರ್ಸಿಟಿ. ಇಸ್ ಇಟ್ ಕ್ಲಿಯರ್? ಸೊ ಇದು ನಿಮ್ಗೆ ಲೈನ್ ಕಾಣ್ತಾ ಇಲ್ಲ, ಇಸ್ ನಥಿಂಗ್ ಬಟ್ ಅಂಡರ್ ದ ಕಂಡೀಷನ್ ಆಫ್ ಸ್ಕ್ಯಾರ್ಸಿಟಿ. It's very important here, this word, limitations of supply. Let it be, that definition is not important, but comes to the diagram here. What is the first one, second one, third one, fourth one, fifth one? What is that? Fork, right? And this is the tomato. See how scarcity is there. For example, person 1, person 2, person 3, person 4, person 5, and this is your good, or maybe we consider as a resource. The resource is only one, but the demand of the people will be very high in the economy. It means, that's why I told you our wants are unlimited, our population is unlimited, but resources are very less in the economy. If this person also want tomato, this person also want tomato, the fifth person also want tomato, that's why we are facing this scarcity resources in the economy. But resources are very less here. Try to understand, his meaning is nothing but resources are less here, but our wants are unlimited. Is it clear? Then who will get this tomato? Just think logically, who will get this tomato? A first person, or second person, or third person, or fourth person, or fifth person? Who are able to purchase, are ready to pay. If for first person is ready to pay 10 rupees for the tomato, this person 12 rupees, this person 15 rupees, this person 8 rupees, this person ready to pay 20 rupees, definitely this person will get these resources. Who are able to pay high in the economy, they will get some resources in the economy. That concept is called the scarcity. ಹಾಗಿದ್ರೆ ಕೊರತೆ ಅಂತೇನಂತ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಚಿತ್ರವನ್ನು ಗಮನಿಸಿ ಏನನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದಾರಪ್ಪ ಅಂತಂದರೆ, ಏನಿದೆ ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ನಿಮಗೆ, 5 ಸ್ಪೂನ್ಗಳಿದ್ದಾವೆ ಅಥವಾ ಫೋರ್ಕ್ಗಳಿದ್ದಾವೆ, ಬಟ್ ಇರುವಂಥ ಟೊಮೊಟೊ ಏನಾಗಿದೆ, ಒಂದೇ ಇದೆ. ಅದರ ಅರ್ಥ ಇಷ್ಟೇ, ಇರುವಂಥ ಸಂಪನ್ಮೂಲ ಒಂದೇ ಇದೆ, ಬಟ್ಟು ಆ ಒಂದೇ ಒಂದು ಸಂಪನ್ಮೂಲಕ್ಕೋಸ್ಕರ ಅಥವಾ ಆ ಒಂದೇ ಒಂದು ಟೊಮೊಟೊಗೋಸ್ಕರ ಎಷ್ಟು ಜನ ಬೇಡಿಕೆ ಮಾಡ್ತಾ ಇದ್ದೀರಿ? 5 ಜನ ಬೇಡಿಕೆ ಮಾಡ್ತಾ ಇದ್ದಾರೆ. ನನಗೂ ಬೇಕಂತಿದ್ದಾರೆ, ಇನ್ನೊಬ್ಬ ನನಗೂ ಕೂಡ ಬೇಕಂತ ಹೇಳ್ತಾ ಇದ್ದಾನೆ, ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಬಯಕೆಗಳು ಏನಾಗಿದ್ದಾವೆ, ಅಪರಿಮಿತವಾಗಿಬಿಟ್ಟಿದ್ದಾವೆ, ಬಟ್ ಇರುವಂಥ ಸಂಪನ್ಮೂಲಗಳು ಏನಾಗಿದ್ದಾವೆ, ತುಂಬ ಕಡಿಮೆ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಏನು ಸ್ಟಾರ್ಟ್ ಆಗುತ್ತೆ, ಇವಾಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಸರ್, ಈ ಟೊಮೊಟೊ ಯಾರಿಗೆ ಸಿಗುತ್ತೆ? ಈಗ ಆಲ್ರೆಡಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ, ಇರುವಂಥ ಸಂಪನ್ಮೂಲಗಳು ಕೊರತೆಯಲ್ಲಿದ್ದಾವೆ. ಹಾಗಾಗಿ ಇಲ್ಲಿ ಏನಾಗಿದೆ, ಸ್ಪರ್ಧೆ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಯಾರಿಗೆ ಸಿಗುತ್ತೆ ಸರ್? ಮೊದಲನೇ ಒಬ್ಬ ವ್ಯಕ್ತಿಗೆ ಸಿಗುತ್ತಾ, ಎರಡನೇ ವ್ಯಕ್ತಿಗೆ ಸಿಗುತ್ತಾ, ಮೂರನೇ ವ್ಯಕ್ತಿಗೆ ಸಿಗುತ್ತಾ, ನಾಲ್ಕನೇ ವ್ಯಕ್ತಿಗೆ ಸಿಗುತ್ತಾ, 5ನೇ ವ್ಯಕ್ತಿಗೆ ಸಿಗುತ್ತಾ? ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವೇ ಒಂದು 5 ಜನ ಇದ್ದೀರಾ, ಯಾವುದೋ ಒಂದೇ ಟೊಮೊಟೊ ಇದೆ, ಯಾವುದೋ ಒಂದು ಚಾಕ್ಲೇಟ್ ಇದೆ ಅಂತ ಅಂದ್ಕೊಳ್ಳೋಣ, ತೊಗೊಳ್ಳೇಬೇಕಾಗಿದೆ, ಎಲ್ಲರ ಹತ್ರನೂ ಕೂಡ ದುಡ್ಡಿದೆ. ಬಟ್ ಏನಾಗಿದೆ, ಅವರ ಆದಾಯಕ್ಕೆ ತಕ್ಕಾಗಿ ಕೆಲವರು ಆದಾಯ 10,000 ಇದೆ, ಕೆಲವರು ಆದಾಯ 20,000 ಇದೆ, ಕೆಲವರು ಆದಾಯ 5,000 ಇದೆ ಅದರ ಮೇಲ್ಗಡೆ, ಬಟ್ ಇರುವಂಥದ್ದು ಒಂದೇ ಇದೆ. ಯಾರಿಗೆ ಬೇಕು ಅಂತ ಅವ್ರಿಗೆ ಕೇಳಿದಾಗ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪರ್ಸನ್ ಹೇಳ್ತಾನೆ, ಸರ್ ಈ ಟೊಮೊಟೊಗೆ ನಾನು 10 ರೂಪಾಯಿ ಕೊಡಬಲ್ಲೆ ಅಂತ ಹೇಳ್ತಾನೆ. ಬಟ್ ಸೆಕೆಂಡ್ ಪರ್ಸನ್ ಹೇಳ್ತಾನೆ, ಇಲ್ಲ ನಾನು 12 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಮೂರನೇ ಪರ್ಸನ್ ನಾನು 15 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲ ನಾನು ಇದನ್ನು 8 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. 5ನೇ ಪರ್ಸನ್ 20 ರೂಪಾಯಿ ಕೊಡ್ತೀನಿ ಅಂತಾನೆ. ಆಬ್ವಿಯಸ್ಲಿ ಆ ಒಂದು ಸರಕು ಯಾರಿಗೆ ಹೋಗುತ್ತೆ? 5ನೇ ವ್ಯಕ್ತಿಗೆ ಹೋಗುತ್ತೆ. ಅಂದರೆ ಆರ್ಥಿಕತೆಯಲ್ಲಿ ಯಾವ ವ್ಯಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅಧಿಕ ಪ್ರಮಾಣದಲ್ಲಿ ಬೆಲೆಯನ್ನು ಕೊಟ್ಟು ತಗೊಳ್ಳಿಕ್ಕೆ ರೆಡಿ ಇದ್ದಾನಲ್ಲ, ಕೊನೆಯದಾಗಿ ಆ ವ್ಯಕ್ತಿಗೆ ಕೆಲವು ಸರಕು ಮತ್ತು ಸೇವೆಗಳು ಆರ್ಥಿಕತೆಯಲ್ಲಿ ಏನಾಗ್ತವೆ? ದೊರೀತಾವೆ.
ಸೊ ಇದು ಏನಾಗುತ್ತೆ, ಏನು ಕ್ರಿಯೇಟ್ ಮಾಡ್ತಾ ಇದೆ ನಮಗೆ ಕೊರತೆ ಎಂಬ ಸಮಸ್ಯೆನ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಬಯಕೆಗಳು ಅಧಿಕವಾಗಿಬಿಟ್ಟಿದ್ದಾವೆ, ಬಟ್ ಸಂಪನ್ಮೂಲಗಳು ಕಡಿಮೆ ಇದಾವನ್ನ ಕಾರಣದಿಂದಾಗಿ ಏನಾಗ್ತಾ ಇದೆ, ಅಲ್ಲಿ ಸ್ಪರ್ಧೆ ಏರ್ಪಡ್ತಾ ಇದೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ನಾವು. ಇಲ್ಲಿ ಮುಖ್ಯವಾಗಿ ನಮಗೆ ಕರೆಕ್ಟಾಗಿ ಕಾಣ್ತಾ ಇದ್ದಲ್ಲಿ ಗೊತ್ತಿಲ್ಲ. ದ ಫಸ್ಟ್ ಒನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ 4 ಬರ್ತವೆ ನಮಗೆ. ದ ಫಸ್ಟ್ ಒನ್ ಈಸ್ ಅ ಲ್ಯಾಂಡ್. ಫಸ್ಟ್ ಒನ್ ಈಸ್ ಅ ಲ್ಯಾಂಡ್. ಸೆಕೆಂಡ್ ಒನ್ ಈಸ್ ಅ labor. These are very important for the competitive examination purpose. Second one is a land. First one is a land, second one is a labor, and third one is a capital. Third one is a capital, and fourth one is a organization. Fourth one is a organization. These are the 4 factors of the production. If means in the economy, if you want to produce something, any good or services, these 4 components or factors are very important for the production of any particular good or services in the economy. For example, without land we can't produce anything, without labor we can't produce, without capital also we can't produce anything in the nature, and maintenance of those goods and services or those labors, we have to have some organization in the economy, that is called the organization. For the using of land, we will get the rent. These are the returns for the factors of production. Using of the labor, we will get the wage. Using of the capital, we will get the interest rate, or we have to pay interest rate. Using of organization, we have to pay profit. These are the 4 factors of production: land, labor, capital, organization, and these are the returns. For using of land, I have to pay rent. Using of the labors, I have to pay wages. Using of the capital, I have to pay interest rate. Using of the organization, I have to pay profit. Is it clear? Without these factors, we can't produce anything in a nature. So ಆರ್ಥಿಕತೆಯಲ್ಲಿ ಮುಖ್ಯವಾಗಿ ನಮಗೆ 4 ಉತ್ಪಾದನಾಂಗಗಳು ಬರ್ತಾವೆ ರೀ. ಆ 4 ಉತ್ಪಾದನಾಂಗಗಳು ಇಲ್ಲ ಅಂತಂತಂದರೆ ನಾನು ಆರ್ಥಿಕತೆಯಲ್ಲಿ ಏನನ್ನೂ ಕೂಡ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯವಾದಂಥ 4 ಉತ್ಪಾದನಾಂಗಗಳು ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಭೂಮಿ. ಇದಕ್ಕೆ ನಾವು ಮೊದಲನೇದಾಗಿ ಬರುವಂಥ ಉತ್ಪಾದನಾಂಗ ಯಾವುದು? ಭೂಮಿ. ಎರಡನೇದಾಗಿ ಬರುವಂಥ ಉತ್ಪಾದನಾಂಗನ ಶ್ರಮ ಅಥವಾ ಕಾರ್ಮಿಕ ಅಂತನಾದರೂ ಕರಿಬೋದು. ಮೂರನೇದಾಗಿ ಬರುವಂಥದ್ದು ಬಂಡವಾಳ. ನಾಲ್ಕನೇದಾಗಿ ಬರುವಂಥದ್ದು ಸಂಘಟನೆ. ಇದರಲ್ಲಿ ಒಂದಿಲ್ಲ ಅಂದರೂ ಕೂಡ ನಾವು ಯಾವುದೇ ಸರಕು ಮತ್ತು ಸೇವೆಗಳನ್ನು ಆರ್ಥಿಕತೆಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಗಳಿಸಲಿಕ್ಕೆ ಆಗೋದಿಲ್ಲ, ಅಥವಾ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಲಿಕ್ಕೂ ಕೂಡ ನಮ್ಗೆ ಸಾಧ್ಯ ಆಗೋದಿಲ್ಲ. ಭೂಮಿ ಇಲ್ಲ ಅಂತಂದರೆ ಏನೂ ಕೂಡ ನನಗೆ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಯಾವುದೋ ಒಂದು ಇಂಡಸ್ಟ್ರಿನ ನಾನು ಓಪನ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸಣ್ಣ ಭೂಮಿ ಆದರೂ ಬೇಕು. ಒಂದು ಶಾಪ್ ಓಪನ್ ಮಾಡ್ತಾ ಇದ್ದೀನಿ, ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ ಅಂದರೆ 10/10 ಏನು ಬೇಕಾಗುತ್ತೆ, ನನಗೆ ಭೂಮಿ ಬೇಕಾಗುತ್ತೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬನಾದರೂ ಕೂಡ ಏನು ಬೇಕಾಗುತ್ತೆ, ಮನುಷ್ಯ ಬೇಕಾಗ್ತಾನೆ. ಮತ್ತು ಬಂಡವಾಳನೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ, ಸಕ್ಕರೆ ತರಬೇಕು, ಹಾಲು ತರಬೇಕು, ಅದೆಲ್ಲವೂ ಕೂಡ ಯಾವುದ್ರಲ್ಲಿ ಬರ್ತವೆ, ಬಂಡವಾಳ ಬರ್ತವೆ. ಸೊ ಇದೆಲ್ಲವನ್ನು ನೋಡ್ಕೊಳ್ಳಿಕ್ಕೆ ಒಂದು ಸಂಘಟನೆ ಬೇಕಲ್ಲ ನಮಗೆ. ಸಂಘಟನೆ ಅಂತಂದರೆ ಅದರ ಮಾಲೀಕ ಅಂತಲೇ ನಾನು ಏನಂತ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಈ ರೀತಿಯಾಗಿ 4 ಉತ್ಪಾದನಾಂಗಗಳು ಯಾವುದೇ ನಮಗೆ? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಬಟ್ ಇದಕ್ಕೆ ಪ್ರತಿಫಲವಾಗಿ ಭೂಮಿಯನ್ನು ಯೂಸ್ ಮಾಡ್ಕೊಂಡಿದ್ದಕ್ಕೋಸ್ಕರ ಅಥವಾ ಭೂಮಿಯನ್ನು ಬಳಕೆ ಮಾಡೋಕ್ಕೋಸ್ಕರ ಏನು ಕೊಡ್ತಾ ಇದ್ದೀವಿ ನಾವು? ಭೂಮಿಗೆ ಗೇಣಿ ಅಥವಾ ಬಾಡಿಗೆ ಅಂತ ಕರಿತೀವಿ. ಇದಕ್ಕೆ ನಾವು ಪ್ರತಿಫಲವಾಗಿ ಭೂಮಿಯನ್ನು ಯೂಸ್ ಮಾಡ್ಕೊಂಡಿದ್ದಕ್ಕೋಸ್ಕರ ಬಾಡಿಗೆ ಕೊಡ್ತೀವಿ. ಶ್ರಮವನ್ನು ಬಳಕೆ ಮಾಡ್ಕೊಂಡಕ್ಕೋಸ್ಕರ ಅವ್ರಿಗೆ ಏನು ಕೊಡ್ತೀವಿ ನಾವು? ಕೂಲಿಯನ್ನು ಕೊಡ್ತೀವಿ. ಬಂಡವಾಳವನ್ನು ಯೂಸ್ ಮಾಡ್ಕೊಂಡಕ್ಕೋಸ್ಕರ ಅವ್ರಿಗೆ ಏನು ಕೊಡ್ತೀವಿ ನಾವು? ಬಡ್ಡಿ ದರವನ್ನು ಕೊಡ್ತೀವಿ. ಫೈನಲ್ ಆಗಿ ಸಂಘಟನೆಯನ್ನು ಯೂಸ್ ಮಾಡ್ಕೊಂಡಕ್ಕೋಸ್ಕರ ಅವ್ರಿಗೇನು ಕೊಡ್ತೀವಿ ನಾವು? ಲಾಭವನ್ನು ಕೊಡ್ತೀವಿ. ಸೊ ಇವು ಉತ್ಪಾದನಾಂಗಗಳು ಯಾವುವು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಅದಕ್ಕೆ ಪ್ರತಿಫಲಗಳು ಯಾವಪ್ಪ ಅಂತಂದರೆ ಗೇಣಿ, ಕೂಲಿ, ಬಡ್ಡಿ ದರ ಮತ್ತು ಲಾಭ. ಇವು ಏನಾಗಿದಾವೆ ರೀ? ಆರ್ಥಿಕತೆಯಲ್ಲಿ ಬರುವಂಥ 4 ಉತ್ಪಾದನಾಂಗಗಳು ಮತ್ತು ಅವಕ್ಕೆ ಕೊಡುವಂತಹ ಪ್ರತಿಫಲಗಳನ್ನು ನಾವೀಗಾಗಲೇ ಅಧ್ಯಯನ ಮಾಡಿದ್ವಿ. ಇನ್ ದ ನೆಕ್ಸ್ಟ್ ಸ್ಲೈಡ್ ವಿ ಹ್ಯಾವ್ ಟು ಡಿಸ್ಕಸ್. This is very important picture in the economy. Here your complete economics will be understood. Economizing of resources. Most of the time we have many resources in our
near also, or at home also, and our places also, but we don't know how to use those particular goods and services or resources. For example, just check this picture, it's very interesting. What's going on here? This person is there, here tree is there, and he has a cooling glass also. And he has a hat also. Hat, tree and cooling glass, all three are considered as a resource. But still this person suffering from something. He want to absorb something, because of that sunlight he can't absorb. If he use these resources, easily he can. If he use hat, definitely he can. If he use tree, definitely he can that absorb that in front what is there, is maybe a person, is community or whatever. But he don't know how to use these resources in the economy, then definitely these resources are wasteful in the economy. Most of the time we people also neglect some resources, or we don't know how to use those resources, because most of the time we people nowadays we have the smartphones, but we are using those smartphones for playing PUBG only or some other games only, but that mobile resource is utilized for the many purpose. For example, we can use that mobile for some online videos or some good information in a Google or some other information regarding for our textbook also, but we can't do that because we don't know how to utilize those resources. Then that resource is completely wasteful in the economy. Because of this picture is showing that this person have the many resources to utilize, but he don't know how to utilize those resources. Even second picture also showing that this person wants to see something. This is the wall. Backside of that wall is something is there, maybe person is there or something is there. This person want to see what happening in that, in front of that wall or backside of that wall, but he can use the resources. These are the resources. He can use this bamboo sticks. With help of this bamboo stick, he can see easily what happening backside of the wall, but he don't know how to utilize these resources. Then obviously this person is suffering, or he'll get lost in the economy, because this person don't know how to utilize these resources. That's why he is facing this something problem in the economy. That's why I told economizing of resources, because few people have the lot of resources or huge resources, but they don't know how to utilize those resources. Then those resources are wasteful in the economy. Is it clear? ಇಲ್ಲಿ ಆರ್ಥಿಕತೆಯಲ್ಲಿ ನಮಗೆ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಸೋಲ್ತಾ ಇದ್ದೀವಿ. ಇಲ್ಲಿ ನನಗೆ ಎರಡು ಪಿಕ್ಚರ್ಗಳನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಅರ್ಥಶಾಸ್ತ್ರ ಅರ್ಥ ಆಗಬೇಕು ಅಂತಂದರೆ ಎರಡು ಪಿಕ್ಚರ್ಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನಾವು. ಫಸ್ಟ್ ಪಿಕ್ಚರಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಪಿಕ್ಚರಲ್ಲಿ ಏನಾಗಿದೆ, ಒಬ್ಬ ಯಾವುದೋ ವ್ಯಕ್ತಿ ಏನನ್ನು ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಅವನಿಗದು ಕಾಣ್ತಾ ಇಲ್ಲ. ಅಲ್ಲಿರುವಂಥ ಅತಿಯಾದ ಬಿಸಿಲಿನ ಕಾರಣದಿಂದಾಗಿ ಮುಂದಿರುವಂಥ ವ್ಯಕ್ತಿ ಆಗಿರ್ಬೋದು, ಮುಂದಿರುವಂಥ ಆ ಒಂದು ವಸ್ತುವಾಗೂ ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಅವನು ಈಸಿಯಾಗಿ ನೋಡ್ಕೋಬೋದಾಗಿತ್ತು. ತನ್ನಲ್ಲಿರುವ ಆ ಸಂಪನ್ಮೂಲಗಳನ್ನು ಕರೆಕ್ಟಾಗಿ ಅವನು ಯೂಸ್ ಮಾಡ್ಕೊಂಡಿದ್ದೇ ಆಗಿದ್ರೆ ಅವನು ಈಸಿಯಾಗಿ ಅದನ್ನು ಏನು ಮಾಡ್ಬೋದಾಗಿತ್ತು ರೀ, ನೋಡ್ಬೋದಾಗಿತ್ತು. ಇವನಲ್ಲಿ ಕೆಲವು ಸಂಪನ್ಮೂಲಗಳಿದ್ದಾವೆ. ಏನಿದು? ಕೂಲಿಂಗ್ ಗ್ಲಾಸ್, ಹಾಕ್ಕೊಳ್ಳುವಂಥ ಕೂಲಿಂಗ್ ಗ್ಲಾಸ್. ಅಂದರೆ ಅತಿ ಬಿಸಿಲಿದ್ದಾಗ ಅದನ್ನು ಹಾಕ್ಕೊಂಡಾಗ ನಾವು ಮುಂದಿರುವಂಥ ವ್ಯಕ್ತಿ ಈಸಿಯಾಗಿ ನಮಗೆ ಕಾಣ್ತಾನೆ. ಓಕೆ, ಅದು ಬಿಡಿ. ತಲೆ ಮೇಲೆ ಏನಿದೆ? ಟೋಪಿ ಇದೆ. ಅದನ್ನು ಹಾಕ್ಕೊಂಡ್ರೂ ಕೂಡ ಅವ್ನು ಮುಂದಿರುವ ವ್ಯಕ್ತಿಯನ್ನು ನಾವು ನೋಡ್ಕೋಬೋದು. ಅದನ್ನು ಉಲ್ಟಾ ಹಾಕ್ಕೊಂಡಿದ್ದಾನೆ ಅವನು. ಅದು ಬಿಟ್ಟರೆ ಇಲ್ಲಿ ನನಗೆ ಮರ ಇದೆ. ಆ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡ್ರೂ ಕೂಡ ಅವನು ಆ ಒಂದು ಬಿಸಿಲಿನಿಂದ ತಪ್ಪಿಸ್ಕೋಬೋದು. ಈ ಕ್ಯಾಪನ್ನು ಸೀದಾ ಹಾಕ್ಕೊಂಡ್ರೂ ಕೂಡ ಆ ಬಿಸಿಲಿನಿಂದ ತಪ್ಪಿಸ್ಕೋಬೋದು, ಅಥವಾ ಈ ಒಂದು ಗ್ಲಾಸನ್ನು ಅವನು ಹಾಕ್ಕೊಂಡ್ರೂ ಕೂಡ ಆ ಬಿಸಿಲಿನಿಂದ ತಪ್ಪಿಸ್ಕೋಬೋದು. ಆದರೂ ಕೂಡ ಈ ಮೂರನ್ನೂ ಕೂಡ, ಅಥವಾ ಈ ಮೂರೂ ಸಂಪನ್ಮೂಲಗಳನ್ನು ಕೂಡ ಹೇಗೆ ಬಳಕೆ ಮಾಡಬೇಕಂತ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಅವನು ಬಿಸಿಲಿನಿಂದ ಏನು ಮಾಡ್ತಾ ಇದ್ದಾನೆ? ತತ್ತರಿಸ್ತಾ ಇದ್ದಾನೆ.
ಆ ಒಂದು ಪ್ರಾಬ್ಲಮಿಂದ ಹೊರಬರಲಿಕ್ಕೆ ಆಗ್ತಿಲ್ಲ. ಯಾವಾಗ ಇದು ಸಾಧ್ಯ ಆಗುತ್ತೆ ಅಂತಂತಂದರೆ ನಮ್ಮಲ್ಲಿರೋ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ನಮ್ಗೆ ಏನಾಗ್ತವೆ, ಎದುರಾಗ್ತವೆ. ಆಗ ಆ ಸಂಪನ್ಮೂಲಗಳು ಏನಾಗ್ತವೆ, ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡ್ತವೆ ಆರ್ಥಿಕತೆಯಲ್ಲಿ. ಎರಡನೇ ಪಿಕ್ಚರಲ್ಲಿ ಇಲ್ಲಿರುವಂಥ ಈ ವ್ಯಕ್ತಿ ಆ ಒಂದು ಗೋಡೆಯ ಆಚೆ ಏನೋ ನಡೀತಾ ಇದೆ, ಯಾವುದೊಬ್ಬ ವ್ಯಕ್ತಿ ಇದ್ದಾನೆ, ಏನೋ ಒಂದು ನಡೀತಾ ಇದೆ, ಅದನ್ನು ನೋಡಲಿಕ್ಕೆ ಅವನು ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಅವನಿಗೆ ಕಾಣಿಸ್ತಾ ಇಲ್ಲ, ಅವನ ಹೈಟ್ ತುಂಬ ಕಡಿಮೆ ಇದೆ. ಬಟ್ ಅವನು ನೋಡ್ಬೋದಾಗಿತ್ತು. ಇಲ್ಲಿ ಏಣಿಗಳಿದ್ದಾವೆ, ಆ ಏಣಿಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದಾಗಿದೆ, ಅವನು ಆ ಸೈಡ್ ಏನು ನಡೀತಾ ಇದೆ ಅನ್ನೋದನ್ನು ಅವನು ಈಸಿಯಾಗಿ ಏನು ಮಾಡ್ಬೋದಾಗಿತ್ತು, ನೋಡ್ಬೋದಾಗಿತ್ತು. ಆದರೆ ಅವನಿಗೆ ಈ ಏಣಿಗಳನ್ನು ಹೇಗೆ ಇಟ್ಕೋಬೇಕು, ಅವುಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಅವುಗಳನ್ನ ಹೇಗೆ ಜೋಡಿಸಬೇಕು ಅನ್ನೋದ ಮಾಹಿತಿನೇ ಗೊತ್ತಿಲ್ಲ. ಅಷ್ಟು ಜ್ಞಾನವೂ ಕೂಡ ಅವ್ನಿಗೆ ಗೊತ್ತಿಲ್ಲ. ಅಂದರೆ ಈ ಸಂಪನ್ಮೂಲಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲವಂಥ ಸಂದರ್ಭದಲ್ಲಿ ಆ ಸಂಪನ್ಮೂಲಗಳು ಇದ್ದೂ ಕೂಡ ಏನಾಗ್ಬಿಡ್ತವೆ, ವೇಸ್ಟ್ ಆಗ್ತವೆ. ಹೀಗಾಗಿ ಎಷ್ಟೋ ಸಂಪನ್ಮೂಲಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಏನು ಮಾಡ್ತಾ ಇದ್ದೀವಿ, ವೇಸ್ಟ್ ಮಾಡ್ತಾ ಇದ್ದೀವಿ. ಕಾರಣ ಒಂದೇ, ನಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಮಾಹಿತಿ ಇಲ್ಲ. ಫಾರ್ ಎಕ್ಸಾಂಪಲ್, ಎಷ್ಟೋ ಮಕ್ಕಳಿಗೆ ಇವತ್ತು ಆನ್ಲೈನ್ ಕ್ಲಾಸ್ ಬಂದಿದ್ದಾವೆ, ಎಲ್ಲರ ಮೊಬೈಲು ಕೂಡ ಇದ್ದಾವೆ, ಎಲ್ಲರೂ ಕೂಡ ಇವೇನಾಗಿದ್ದಾವೆ, ಸ್ಮಾರ್ಟ್ಫೋನ್ಗಳನ್ನು ತಂದೆ ತಾಯಿಯರು ಕೊಡಿಸಿದ್ದಾರೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಆ ಒಂದು ಮೊಬೈಲ್ ಅನ್ನೋದು ಕೂಡ ಒಂದು ರಿಸೋರ್ಸೇ ನಮಗೆ. ಆ ರಿಸೋರ್ಸಸನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ಇಲ್ಲ. ಸ್ಮಾರ್ಟ್ಫೋನ್ ಕೊಡಿಸಿದ್ದಾರೆ, ಏನನ್ನ ನೋಡಲಿಕ್ಕೆ, ಆನ್ಲೈನ್ ಕ್ಲಾಸ್ಗಳನ್ನು ನೋಡಲಿಕ್ಕೆ ಸ್ಮಾರ್ಟ್ಫೋನ್ಗಳನ್ನ ಕೊಡಿಸಿದ್ದಾರೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಅದರಲ್ಲಿ ಪಬ್ಜಿ ಗೇಮ್ಗಳನ್ನು ಆಡ್ತಾ ಇದ್ದೀವಿ, ಟಿಕ್ಟಾಕನ್ನು ಮಾಡ್ತಾ ಇದ್ದೀವಿ, ಅಥವಾ ಇನ್ಯಾವುದೋ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ರಿಸೋರ್ಸ್ ಇದ್ದಾಗಲೂ ಕೂಡ ಆ ರಿಸೋರ್ಸನ್ನು ಯೂಸ್ ಮಾಡ್ಕೊಳ್ಳುವಂಥ ಒಂದು ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂತಂದಾಗ ಆ ರಿಸೋರ್ಸ್ ಏನಾಗುತ್ತೆ ರೀ, ವೇಸ್ಟ್ ಆಗುತ್ತೆ ಆರ್ಥಿಕತೆಯಲ್ಲಿ. ದ ಎಕನಾಮಿಕ್ಸ್ ಪ್ರಾಬ್ಲಮ್ಸ್, ಆರ್ಥಿಕತೆಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾವೆ ನಮಗೆ. ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್? ಡೆಫಿನೆಟ್ಲಿ ವಿ ಹ್ಯಾವ್ ದ ಫೇಸಿಂಗ್ ದ ಒನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಅ ಎಕಾನಮಿ ಇಸ್ ಅ ಚಾಯ್ಸ್. ಬಿಕಾಸ್ ವಿ ಹ್ಯಾವ್ ದ ಮೆನಿ ಟೈಪ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದ ಎಕಾನಮಿ, ಬಟ್ ದ ಫೈನಲ್ ಪ್ರಾಬ್ಲಮ್ ಇಸ್ ಅಗೇನ್ ಅರೈಸ್ ದಿ ಚಾಯ್ಸ್ ಪ್ರಾಬ್ಲಮ್. ವಿಚ್ ಒನ್ ಈಸ್ ಬೆಸ್ಟ್ ಫಾರ್ ಮೀ, ಆಸ್ ವಿಚ್ ಒನ್ ಈಸ್ ಅ ಗುಡ್ ಫಾರ್ ಮೀ. ಫಾರ್ ಎಕ್ಸಾಂಪಲ್, R15 is there, Royal Enfield also there, HF Deluxe is there, Pulsar is there, and some other bike. These 4 bikes, these are the resources in the economy, but we are get to confuse which one. Then we are facing the choice problem in the economy. Can I go for Royal Enfield, or can I go for R1, or can I go for Pulsar, can I go for HF Deluxe? We have the many resources, but I am getting confused which resource is best for me. Then we are having the problem of choice. Is it clear? Because we have the unlimited wants, but resources are very less here, then we go for the choice problem. Is it clear? The best example is water. Water have the many alternative purpose. It used for the many alternative purposes, but finally choice is very important. Can you use for water for drink purpose, or general purpose, or medicine purpose, or some other purpose? These all are comes under the choice problem. Here the biggest problem in ಆರ್ಥಿಕತೆಯಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾದಂಥ ಒಂದು ಪ್ರಾಬ್ಲಮ್ ಯಾವುದಪ್ಪ ಅಂತಂದರೆ, ಸಮಸ್ಯೆ ಯಾವುದಪ್ಪ ಅಂತಂತಂದರೆ ಆಯ್ಕೆ ಎಂಬ ಸಮಸ್ಯೆ ನಮಗೆ ಹುಟ್ಕೊಳ್ಳುತ್ತೆ. ಯಾಕೆ ಆಯ್ಕೆ ಎಂಬ ಸಮಸ್ಯೆ ಹುಟ್ಕೊಳ್ಳುತ್ತೆ ಅಂತಂದರೆ, ನಮ್ಮಲ್ಲಿರೋ ಸಂಪನ್ಮೂಲಗಳು ಏನಾಗಿದ್ದಾವೆ ರೀ, ಕೊರತೆಯಲ್ಲಿದ್ದಾವೆ, ಮತ್ತು ನಮ್ಮಲ್ಲಿರೋ ಬಯಕೆಗಳೇನಾಗಿದ್ದಾವೆ, ಅಪರಿಮಿತವಿದ್ದಾವೆ. ಆ ಕಾರಣದಿಂದಾಗಿ ನಮಗೇನು ಬರ್ತಾ ಇದೆ, ಆಯ್ಕೆ ಎಂಬ ಸಮಸ್ಯೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ಲು, ನೀರು ಅನೇಕ ಪರ್ಯಾಯ ಮಾರ್ಗಗಳಾಗಿ ಅದನ್ನು ನಾವೇನು ಮಾಡ್ಬೋದಾಗಿದೆ, ಬಳಕೆ ಮಾಡ್ಬೋದಾಗಿದೆ. ನೀರನ್ನು ನಾನು ಯಾವುದಕ್ಕೆ ರೀ, ಬಟ್ಟೆ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಮೆಡಿಸಿನ್ ತಯಾರಲಿಕ್ಕೆ ಯೂಸ್ ಮಾಡ್ಬೋದು, ಕೆಮಿಕಲನ್ನು ತಯಾರು ಮಾಡಲಿಕ್ಕೆ ಯೂಸ್ ಮಾಡಬಹುದಾಗಿದೆ, ಸ್ನಾನ ಮಾಡಲಿಕ್ಕೆ ಅದನ್ನು ನಾವು ಯೂಸ್ ಮಾಡ್ಬೋದಾಗಿದೆ, ಮತ್ತು ಕುಡಿಲಿಕ್ಕೂ ಅದನ್ನು ನಾವೇನು ಮಾಡ್ಬೋದಾಗಿದೆ, ಯೂಸ್ ಮಾಡ್ಬೋದಾಗಿದೆ. ಇಷ್ಟು ಆಪ್ಷನ್ಗಳು ನಮ್ಮಿದ್ದಂಥ ಸಂದರ್ಭದಲ್ಲಿ ನಾನು ಯಾವುದಕ್ಕೆ ಯೂಸ್ ಮಾಡಲಿ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಯಾವ ಸಮಸ್ಯೆ ಹುಟ್ಟಾಗುತ್ತೆ, ಆಯ್ಕೆ ಎಂಬ ಸಮಸ್ಯೆ ಹುಟ್ಟಾಗುತ್ತೆ. ಇರುವುದೊಂದೇ ಸಂಪನ್ಮೂಲ, ಬಟ್ ಅದು ಅನೇಕ ಪರ್ಯಾಯ ಆಯ್ಕೆಗಳನ್ನು ಹೊಂದ್ಕೊಂಡಿದೆ, ಪರ್ಯಾಯ ಉಪಯೋಗಗಳನ್ನು ಹೊಂದಿದೆ. ಈ ಇರುವಂಥ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಆಯ್ಕೆ ಎಂಬ ಸಮಸ್ಯೆಯು ಆರ್ಥಿಕತೆಯಲ್ಲಿ ಏನಾಗುತ್ತೆ ರೀ, ಹುಟ್ಕೊಳ್ಳುತ್ತೆ ಅನ್ನೋದನ್ನು ನಾವು ಏನು ಮಾಡ್ಬೋದಾಗಿದೆ, ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ನಮಗೆ 3 ರೀತಿಯ ಸಮಸ್ಯೆಗಳು ಈ ಚಾಯ್ಸ್ ಅಂಡರಲ್ಲೇ ಅಥವಾ ಆಯ್ಕೆಯ ಕೆಳಗಡೆ 3 ರೀತಿಯಾದ ಸಮಸ್ಯೆಗಳು ಮುಖ್ಯವಾಗಿ ಬರ್ತವೆ. ಅದನ್ನು ನೋಡೋಣ. ಮೊದಲನೇದಾಗಿ ಸ್ಕೇಸಿಟಿ ಆಫ್ ರಿಸೋರ್ಸಸ್. ಈಗಾಗಲೇ ನಾವು ಇದನ್ನು ನೋಡಿದ್ದೀವಿ. ನಮ್ಮಲ್ಲಿರುವ ಸಂಪನ್ಮೂಲಗಳು ಏನಾಗಿದ್ದಾವೆ,
ಕೊರತೆಯಲ್ಲಿದ್ದಾವೆ. ವಿ ಹ್ಯಾವ್ ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಸಿ ಹಿಯರ್, ಮೆನಿ ಹ್ಯಾಂಡ್ಸ್ ಆರ್ ಬೆಗ್ಗಿಂಗ್ ಫಾರ್ ಸಮಥಿಂಗ್. ಇಟ್ ಮೀನ್ಸ್ ರಿಸೋರ್ಸಸ್ ಆರ್ ವೆರಿ ಲೆಸ್ ಬಟ್ ಇಂಡಿವಿಜುವಲ್ಸ್ ಆರ್ ವೆರಿ ಹೈ ಇನ್ ಅ ಎಕಾನಮಿ. ದ್ಯಾಟ್ಸ್ ವೈ ವಿ ಆರ್ ಫೇಸಿಂಗ್ ದಿ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಇಲ್ಲಿ ಇರುವಂಥ ಸಂಪನ್ಮೂಲಗಳು ಕೊರತೆಯಾಗಿದ್ದಾವೆ, ಹಾಗಾಗಿ ಆಯ್ಕೆ ಎಂಬ ಸಮಸ್ಯೆನ ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ, ಅನೇಕ ಕೈಗಳು ಏನನ್ನೋ ಬೇಡ್ತಾ ಇದ್ದಾವೆ, ಅಂದರೆ ಯಾವುದೋ ಒಂದು ರಿಸೋರ್ಸನ್ನು ಬೇಡ್ತಾ ಇದ್ದಾವೆ. ಬಟ್ ಆ ರಿಸೋರ್ಸ್ಗಳು ಅಥವಾ ಸಂಪನ್ಮೂಲಗಳು ನಮ್ಮಲ್ಲಿ ಏನಾಗಿದ್ದಾವೆ, ತುಂಬ ಕಡಿಮೆ ಪ್ರಮಾಣದಲ್ಲಿದ್ದಾವೆ ಅನ್ನೋದನ್ನು ಹೇಳ್ಕೊಡ್ತಾ ಇದೆ. ದ ಸೆಕೆಂಡ್ ಒನ್ ಈಸ್ ಅ ಅನ್ಲಿಮಿಟೆಡ್ human wants. I already told you, because of the unlimited wants as well as the scarcity of resources, we have the choice problem. See, there is one person, he want pant also, car also, and chicken also, ball also, textbook also, and bed also, or house also. These are the wants. Is it clear? But we have the less resources in the economy. His wants are unlimited in the economy. That's why we have the choice problem. Here in our mobile also, Facebook also we want, WhatsApp also, YouTube also, Snapchat also, Twitter also, Instagram also. These are the some resources. Then we have the choice problem. Can I use WhatsApp? Can I use Instagram? Can I use the Snapchat? So these are the options you'll get. That's why we are facing the which problem? Choice problem, because our wants are unlimited. But mobile is only one, right? These are the some web, VR, social media we are using here. So ಮೊದಲೇದಾಗಿ ನೋಡಿದ್ವಿ, ಕೊರತೆಯಲ್ಲಿರುವ ಸಂಪನ್ಮೂಲಗಳ ಕಾರಣದಿಂದಾಗಿ ಆಯ್ಕೆಯನ್ನು ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ. ಎರಡನೇದಾಗಿ ನಮ್ಮಲ್ಲಿರುವಂಥ ಬಯಕೆಗಳು ಏನಾಗಿದ್ದಾವೆ ರೀ, ಅಧಿಕವಾಗಿಬಿಟ್ಟಿದ್ದಾವೆ ಅಥವಾ ಅಪರಿಮಿತವಾಗಿದ್ದಾವೆ. ಇಲ್ಲೊಬ್ಬ ವ್ಯಕ್ತಿ ಪ್ಯಾಂಟ್ ಕೂಡ ಬೇಡಿಕೆ ಮಾಡ್ತಾ ಇದ್ದಾನೆ, ಕಾರನ್ನು ಬೇಡಿಕೆ ಮಾಡ್ತಾ ಇದ್ದಾನೆ, ಚಿಕನ್ನ ಬೇಡಿಕೆ, ಬಾಲ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಮನೆಯನ್ನು ಕೂಡ ಅವನು ಬೇಡಿಕೆ ಮಾಡ್ತಾ ಇದ್ದಾನೆ. ಅವನ ಬಯಕೆಗಳು ಏನಾಗ್ಬಿಟ್ಟಿದ್ದಾವೆ, ಅಪರಿಮಿತವಾಗಿದ್ದಾವೆ. ನಮ್ಮಲ್ಲಿ ಮೊಬೈಲ್ ಇದೆ, ನಮ್ಮಲ್ಲಿ ವಾಟ್ಸಪ್ ಕೂಡ ಇದೆ, ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಸ್ನ್ಯಾಪ್ಚಾಟ್ ಇದೆ, ಯೂಟ್ಯೂಬ್ ಕೂಡ ಇದೆ. ಇರುವಂಥದ್ದು ಒಂದೇ ಸಂಪನ್ಮೂಲ ಅಲ್ಲಿ, ಬಟ್ ಅದರಲ್ಲಿ ಇರುವಂಥ ಆಯ್ಕೆಗಳೇನಾಗಿದ್ದಾವೆ, ತುಂಬಾ ಇದ್ದಾವೆ, ಆಪ್ಷನ್ಗಳು ತುಂಬ ಇದ್ದಾವೆ, ನಮ್ಮ ಬಯಕೆಗಳು ಜಾಸ್ತಿ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮಗೆ ಯಾವ ಸಮಸ್ಯೆ ಹುಟ್ಕೊಳ್ಳುತ್ತೆ, ಆಯ್ಕೆ ಎಂಬ ಸಮಸ್ಯೆ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸ್ 3 problems of economy. So that is the alternative uses. It means that they have the alternative uses. In the next class we have to discuss what is the meaning of economics, and 3 very important problem: what to produce, how to produce, and whom to produce. And 2 branches of economy is a micro and macro economy. In a day 4 we have to discuss those concepts in a clearly. ಇವತ್ತಿಗೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ತರಗತಿಗಳನ್ನ ಮುಗಿಸ್ತಾ ಇದ್ದೀವಿ. ನಾಳೆ ಕ್ಲಾಸಲ್ಲಿ ಏನನ್ನು ಅಧ್ಯಯನ ಮಾಡೋಣ, ಆರ್ಥಿಕತೆಯಲ್ಲಿರುವಂಥ ಮುಖ್ಯವಾದ 3 ಸಮಸ್ಯೆಗಳು ಬರ್ತಾವೆ. ಅಲ್ಲಿ ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಮತ್ತು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ನೋಡೋಣ. ಅದ್ರ ಜೊತೆಗೆ ಮುಖ್ಯವಾದ 2 ವಿಭಾಗಗಳು ಬರ್ತವೆ ನಮಗೆ ಆರ್ಥಿಕತೆಯಲ್ಲಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ವಿಶಾಲ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರ. ಅದನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಅಧ್ಯಯನ ಮಾಡೋಣ. ಧನ್ಯವಾದಗಳು.